ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ. ಈ ಸೀಸನ್ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ನಲ್ಲಿ ಮಾತ್ರ. ಕುಕ್ವೇರ್, ನಾನ್ ಸ್ಟಿಕ್ ವೇರ್, ಕ್ರಾಕರೀಸ್, ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು 75% ಡಿಸ್ಕೌಂಟ್ ಪಡೆಯಿರಿ. ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹೌದು, ನೀವು ಕೇಳಿದ್ದು ನಿಜ. ಎಕ್ಸ್ಚೇಂಜ್ನ ಮೇಲೆ 75% ರಿಯಾಯಿತಿ. ಡೋಂಟ್ ವೇಟ್. ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ. ಇದು ಜುಲೈ 1ರಿಂದ 31ರವರೆಗಿನ ಸೀಮಿತ ಅವಧಿಯ ಕೊಡುಗೆ. ನ್ಯಾಷನಲ್ ಮಾರ್ಟ್, ಇಂಡಿಯಾ ಕಾ ಹೈಪರ್ ಮಾರ್ಟ್, ಬೀದರ್, ಗುಂಪಾಡ್, ಹೈದರಾಬಾದ್ ರಿಂಗ್ ರೋಡ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಅಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ, ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಅಧಿಕಾರಿ ಸುನಿಲ್ ಕುಮಾರ್ಗೆ ಲೋಕ ಶಾಕ್. ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ದಾಖಲೆಗಳ ಪರಿಶೀಲನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬಸವ ಕಲ್ಯಾಣ ಹಾಗೂ ಭಾಲ್ಕಿಯಲ್ಲಿ ಪ್ರತಿಭಟನೆ. ವಿದ್ಯಾರ್ಥಿ ವೇತನ ನೀಡಿ ವಸತಿ ನೆಲೆ ಸರಿಪಡಿಸಲು ಒತ್ತಾಯ. ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿನಿಯರು ಭಾಗಿ. ಕರ್ನಾಟಕ ಕ್ರೈಸ್ತ ಸಂಘಟನೆ ಜಿಲ್ಲಾಧ್ಯಕ್ಷ ಮೋಜಸ್ ನಿರ್ಣಾಕರ್ ಜನ್ಮದಿನದ ಪ್ರಯುಕ್ತ ಹಾಲು ಹಣ್ಣು ವಿತರಣೆ. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿದ ಉಚಿತ ರಕ್ತದಾನ ಶಿಬಿರ. ಮೋಜಸ್ ಕಾರ್ಯಕ್ಕೆ ಶ್ಲಾಘಿಸಿದ ಗೆಳೆಯರ ಬಳಗ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇನ್ನು ಬ್ರೇಕಿಂಗ್ ಸುದ್ದಿಯೊಂದು ಬರ್ತಾ ಇದೆ. ಇಂದು ಬೆಳಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಸುನಿಲ್ ಕುಮಾರ್ ಚಂದ್ರಪ್ರಕಾಶ್ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಇಂದು ಬೆಳಗ್ಗೆ ಬೀದರ್ನ ನಿವಾಸದ ಮೇಲೆ ದಾಳಿಯನ್ನು ನಡೆಸಿರುವಂತಹ ಲೋಕಾಯುಕ್ತರು ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಲೋಕ ದಾಳಿ ನಡೆದಿದೆ ಎಂದು ತಿಳಿದು ಬಂದಿದೆ. ಸುನಿಲ್ ಕುಮಾರ್ ಅವರು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಇಲಾಖೆಯಲ್ಲಿ ಅವರು ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದಾಯಕ್ಕೂ ಮೀರಿ ಅಂದರೆ ಹೆಚ್ಚಿನ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ದಾಳಿ ನಡೆದಿದೆ ಎನ್ನುವಂಥ ಮಾಹಿತಿ ಕೂಡ ಬಂದಿದೆ. ಸುನಿಲ್ ಕುಮಾರ್ ಚಂದ್ರಪ್ರಕಾಶ್ ಅವರು ಮೂಲತಃ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೆಡ್ ಬಿ ಪಟ್ಟಣದವರಾಗಿದ್ದಾರೆ. ಅವರು ಕಲಬುರಗಿಯ DHO ಕಚೇರಿಯಲ್ಲಿ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಅವರ ಒಂದು ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ದಾಖಲೆ ಪರಿಶೀಲನೆ ನಡೀತಾ ಇದೆ. ಇಂದು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತರು ಸುನಿಲ್ ಕುಮಾರ್ ಅವರ ಒಂದು ನಿವಾಸದ ಮೇಲೆ ದಾಳಿಯನ್ನು ಮಾಡಿ ಶಾಕನ್ನು ನೀಡಿದ್ದಾರೆ. ಸುನಿಲ್ ಕುಮಾರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲಬುರಗಿಯಲ್ಲಿ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಅಕ್ರಮ ಆಸ್ತಿಯನ್ನು ಗಳಿಸಿರುವಂಥ ಹಿನ್ನೆಲೆಯಲ್ಲಿ ಬಂದ ಮಾಹಿತಿಯ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ದಾಳಿ ನಡೆದಿದೆ. ದಾಖಲೆಗಳ ಪರಿಶೀಲನೆ ಕೂಡ ನಡೆದಿದೆ. ವಿದ್ಯಾರ್ಥಿ ವೇತನ ಬಿಡುಗಡೆ, ವಸತಿ ನಿಲಯಗಳಿಗೆ ಮೂಲ ಸೌಕರ್ಯ ಕಲ್ಪಿಸತಕ್ಕಂಥದ್ದು ಸೇರಿದಂತೆ ವಿವಿಧ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ABVP ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಭಾಲ್ಕಿ ಪಟ್ಟಣದ ತಹಸೀಲ್ ಕಚೇರಿ ಬಳಿ ಜಮಾಯಿಸಿರುವಂಥ ABVP ಸ್ಥಳೀಯ ಘಟಕದ ಪ್ರಮುಖರು, ಪದಾಧಿಕಾರಿಗಳು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗುತ್ತಾ ಬೇಡಿಕೆಯನ್ನು ಈಡೇರಿಸಬೇಕು ಎನ್ನುವಂಥ ಒತ್ತಾಯವನ್ನು ಮಾಡಿದರು. ಕಳೆದ ವರ್ಷದಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗ್ತಾ ಇಲ್ಲ. ಸರ್ಕಾರ ಕಾಲಹರಣ ಮಾಡ್ತಾ ಇದೆ.
ವಿದ್ಯಾರ್ಥಿ ವೇತನವನ್ನೇ ಒಂದು ನಂಬಿ ಶಿಕ್ಷಣ ಪಡಿತಾ ಇರುವಂಥ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ವಸತಿ ನಿಲಯಗಳಲ್ಲಿ ಮೂಲಸೌಕರ್ಯಗಳ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವಂಥ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಬೇಡಿಕೆಗೆ ತಕ್ಕಂತೆ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು. ವಿದ್ಯಾಸಿರಿ ಸೇರಿ ಇತರ ಎಲ್ಲ ತರಹದ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಬೇಕು. ಈ ಒತ್ತಾಯವನ್ನು ಸರ್ಕಾರಕ್ಕೆ ಒಂದು ಸಲ್ಲಿಸಲಿಕ್ಕೆ ಸರ್ಕಾರಕ್ಕೆ ಮಾಡಲಿಕ್ಕೆ ಒಂದು ಬಸವ ಕಲ್ಯಾಣದಲ್ಲಿ ಮತ್ತು ಭಾಲ್ಕಿಯಲ್ಲಿ ಒಂದೇ ದಿನ ಎರಡೂ ಕಡೆಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಒಂದು ಪದಾಧಿಕಾರಿಗಳು ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಹಾಗೆ ಬಸವ ಕಲ್ಯಾಣದಲ್ಲಿಯೂ ಕೂಡ ಇದೇ ಉದ್ದೇಶದೊಂದಿಗೆ ವಿದ್ಯಾರ್ಥಿ ಮುಖಂಡ ಲೋಕೇಶ್ ಮೊಳಕೆರೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ರವಾನೆ ಮಾಡಲಾಯಿತು. ಎಬಿವಿಪಿ ಭಾಲ್ಕಿ ನಗರ ಸಹ ಕಾರ್ಯದರ್ಶಿ ಅನುರಾಧ ಸೇರಿದಂತೆ ಸಂಘಟನೆಯ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಸವ ಕಲ್ಯಾಣದ ಪ್ರಮುಖರಾದ ಗುರುನಾಥ್ ಸುಂಬದ್, ಆಮೇಲೆ ವಿಕಾಸ್ ಎಸ್ ಜಮಾದಾರ್, ಶ್ಯಾಮ್ ಕುನ್ನಾಳೆ, ಶರಣು ನೂಲಾ, ಶೇಖ್ ಅಹಮದ್, ಕಾವೇರಿ, ಸವಿತಾ, ಸಂಗೀತ ಸೇರಿದಂತೆ ಇನ್ನು ಅನೇಕ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಮತ್ತು ವಸತಿ ನಿಲಯಗಳಲ್ಲಿ ಇರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಒಂದು ಮೂಲ ಕಾರಣಗಳನ್ನು ಇಟ್ಟುಕೊಂಡು ಆ ಸಮಸ್ಯೆಗಳನ್ನು ಈಡೇರಿಸಬೇಕು. ಯಾಕೆಂದರೆ ಈ ದೇಶವನ್ನು ಬೆಳಿಬೇಕಾದ್ರೆ ಶಿಕ್ಷಣವೇ ಅದಕ್ಕೆ ಮೂಲ ಕಾರಣ ಆಗಿರುವಂಥದ್ದು. ಆ ಶಿಕ್ಷಣವೇ ಒಂದು ಅಧೋಗತಿಗೆ ಹೋದಾಗ ಸಹಜವಾಗಿ ಆ ದೇಶದ ಭವಿಷ್ಯ ಹಾಳಾಗುತ್ತೆ. ಹಾಗಾಗಿ ಮಕ್ಕಳು ಶಿಕ್ಷಣ ಪಡೀಲಿಕ್ಕೆ ಬೇಕಾಗಿರತಕ್ಕಂಥ ಮೊದಲನೇದಾಗಿ ವಿದ್ಯಾರ್ಥಿ ವೇತನ, ಆಮೇಲೆ ವಸತಿ ನಿಲಯಗಳಲ್ಲಿ ಉಳ್ಕೊಂಡು ಅವರೇನು ಪಾಠ ಪ್ರವಚನಗಳನ್ನು ಕೇಳಲಿಕ್ಕೆ ಹೋಗ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ, ಆ ಎಲ್ಲ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಂದು ಮೂಲ ಆಶಯವಾಗಿತ್ತು. ಆಗ್ರಹಿಸಿ ರಾಜ್ಯದಂತೆ 23/7/2021 ಹೋರಾಟಕ್ಕೆ ಕರೆ. ಒಂದು ದೇಶ ಹಾಗೂ ರಾಜ್ಯ ಅಭಿವೃದ್ಧಿಯಾಗಬೇಕೆಂದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಒದಗಿಸುವುದು ಸರ್ಕಾರಗಳ ಆದ್ಯ ಕರ್ತವ್ಯ. ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಆದರೆ ಅವುಗಳನ್ನು ಸಮರ್ಪಕ ಅನುಷ್ಠಾನವಾದರೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ರಾಜ್ಯದಲ್ಲಿ ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷ ಮೋಜಸ್ ನಿರ್ಣಾಕರ್ ಅವರ ಒಂದು ಜನ್ಮದಿನದ ಪ್ರಯುಕ್ತವಾಗಿ ನಗರದ ಬ್ರಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೆಳೆಯರ ಬಳಗದ ವತಿಯಿಂದ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ಜೊತೆಗೆ ಬ್ಲಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಉಚಿತ ರಕ್ತದಾನ ಶಿಬಿರ ಕೂಡ ನಡೆಯಿತು. ಹಲವಾರು ಯುವಕರು ರಕ್ತದಾನವನ್ನು ಮಾಡಿ ಮಾನವೀಯತೆಯನ್ನು ಮೆರೆದರು. ರಕ್ತದಾನ ಮಹಾದಾನವೆಂದು ಡಾಕ್ಟರ್ ವೀರೇಂದ್ರ ಪಾಟೀಲ್ ಹೇಳಿದರು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಮೋಜಸ್ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸ್ತಾರೆ. ಇದೇ ವೇಳೆ ಪ್ರಮುಖರಾದ ಜೈಶೀಲ್, ಬ್ರಿಮ್ಸ್ ಅಧೀಕ್ಷಕ ಎಮ್ಯಾನ್ಯುಯಲ್ ಕೊಡೇಕರ್, ಸೈಮನ್ ಡಿಸೋಜಾ, ಎಂ.ಎ. ಸ್ವಾಮಿದಾಸ್, ಆಮೇಲೆ ಜೇಮ್ಸ್ ನಿರ್ಣಾಕರ್, ವಿಶಾಲ್ ಭೋಸ್ಲೆ, ಸಂಜುಕುಮಾರ್ ಗೋರ್ನಳ್ಳಿ, ವಿಶಾಲ್ ದಾದಾ, ಯುವರಾಜ್ ಕೋಟೆ, ಶಾಂತಕುಮಾರ್ ಗುನ್ನಳ್ಳಿ, ಲೋಕೇಶ್, ಮಾರುತಿ ಬುಧೇರಾ, ಆಮೇಲೆ ಸಾಲೋಮನ್ ಕೊಳಾರ್, ಶಿವರಾಜ್ ಮೀರಾಗಂಜ್ ಸೇರಿದಂತೆ ಇನ್ನು ಅನೇಕ ಜನ ಯುವಕರು ಸೇರಿಕೊಂಡು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡರು. ಮತ್ತು ಜೊತೆಗೆ ಬ್ರಿಮ್ಸ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಒಳ ರೋಗಿಗಳು ಇರ್ತಾರೆ ಅವರಿಗೆಲ್ಲ ಪ್ರತಿಯೊಂದು ಕೋಣೆಗಳಿಗೆ ಹೋಗಿ ಅಲ್ಲಿ ಹಣ್ಣನ್ನು ವಿತರಣೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಯುವಕರಲ್ಲಿ ಸಹಜವಾಗಿ ಇಂಥ ಒಂದು ಜಾಗೃತಿಯನ್ನು ಮೂಡಿರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ರಕ್ತದಾನ ಒಂದು ಬ್ಲಡ್ ಬ್ಯಾಂಕ್ ಏನಿದೆ ಅಲ್ಲಿ ಹೋಗಿ ತಮ್ಮಿಂದೆಷ್ಟು ಆಗುತ್ತೋ ಅಷ್ಟು ಒಂದು ರಕ್ತದಾನವನ್ನು ಕೂಡ ಯುವಕರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇತರ ಯುವಕರಿಗೆ ಇದೊಂದು ಮಾದರಿ ಕೂಡ ಆಗಿರುವಂಥದ್ದು. ಮೋಜಸ್ ನಿರ್ಣಾಕರ್ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಒಂದು ಒಳ್ಳೆಯ ಕೆಲಸವನ್ನು ಅವರ ಜನ್ಮದಿನದ ಒಂದು ನೆಪವನ್ನು ಇಟ್ಕೊಳ್ತಾರೆ. ಆದರೆ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ ಎನ್ನುವಂಥ ಮಾತನ್ನು ಕೂಡ ಅಲ್ಲೇ ಇರ್ತಕ್ಕಂಥ ಒಂದು ಗೆಳೆಯರು ಕೂಡ ಈ ರೀತಿಯಾಗಿ ಅವ್ರಿಗೆ ಶ್ಲಾಘನೆ ಮಾಡ್ತಾ ಇದ್ರು. ಇನ್ನೂ ಡೊನೇಟ್ ಮಾಡಲಿ ಅಂತ ನಮ್ಮ ಆರೈಕೆ ಇರುತ್ತದೆ. ಒಂದಿನ ತಮ್ಮ ಹೆಸರು ಸುಪ್ರೀತ್ ಶಾಂತಕುಮಾರ್ ಅವರೇ. ಗೋರ್ಗರೀಬರಿಗೆ ಸಹಾಯ ಆಗ್ಲಂತ ಮಾಡ್ತೇವೆ ರೀ. ಅಣ್ಣವ್ರಿಗೆ ಇವತ್ತು ಭೋಜೇಶಣ್ಣವ್ರದ್ದು ಬರ್ಡೇ ಅದ ರೀ. ಭೋಜೇಶಣ್ಣವ್ರಿಗೆ ಇನ್ನು ಹೆಚ್ಚಿನ ರೀತಿ ಐಕ್ಯ ಆಗ್ಲಕ್ಕೆ ಹೆಚ್ಚಿನ ರೀತಿ ಅಣ್ಣವ್ರಿಗೆ ಏನು ಭೀ ಸಮಸ್ಯೆ ಇತ್ತು ಅಣ್ಣವರು ಏನಂದ್ರೆ ಗರೀಬರಿಗೆ ಸಹಾಯ ಮಾಡೋ ಕಡೆ ಡೊನೇಟ್ ಮಾಡಿದ್ದೇವೆ ರೀ ಬ್ಲಡ್.
ಅವ ಸಣ್ಣ ಇದ್ದ ಏಟ್ ಕ್ವಶನ್ ಕಾಲೇಜ್ದಾಗ ರೈಟಾ ಬರಲಿ ಬರಬೇಕು ಕಾಣಬೇಕು ಥೋಡೆ ಒಳಗೆ ಬಾರಲ್ರಿ ಓಕೆ ಲಾಕ್ ಆಗತ್ತೆ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನನ್ನ ಒಂದು ಹುಟ್ಟುಹಬ್ಬ ಒಂದು ನಮ್ಮ ಒಂದು ಗೆಳೆಯರ ಒಂದು ಬಳಗದ ವತಿಯಿಂದ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತುಂಬ ಒಂದು ಅದ್ಧೂರಿಯಾಗಿ ಒಂದು ರಕ್ತದಾನ ಮಾಡೋದು ಒಂದು ಶ್ರೇಷ್ಠ ದಾನ ಅಂತಂತ ಹೇಳಿ ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅನೇಕರು ರಕ್ತದಾನ ಮಾಡಿರುತ್ತಾರೆ. ನಾನು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ಇನ್ನೂ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಪರಿಂಟೆಂಡೆಂಟ್ ಆದಂಥ ನಮ್ಮ ಆತ್ಮೀಯರು ಅಣ್ಣವರು ಇಮ್ಯಾನ್ಯುಯಲ್ ಕೊಡ್ಡೇಕರ್ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಬಡ ರೋಗಿಗಳಿಗೆ ನಾವು ಒಂದು ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ವಿ. ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ತುಂಬಾ ಖುಷಿಯಾಯಿತು. ಇವತ್ತಿನ ದಿವಸ ನನ್ನ ಒಂದು ಹುಟ್ಟುಹಬ್ಬ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ನನ್ನ ಸ್ನೇಹಿತರು ಇಷ್ಟೊಂದು ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕಾಗಿ ನನಗೆ ತುಂಬಾ ಖುಷಿಯಾಯಿತು. ಹೀಗಾಗಿ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಇನ್ನೂ ನಾನು ಜನಸೇವೆ ಮಾಡೋಕ್ಕೆ ಇನ್ನೂ ನನಗೆ ಒಂದು ಬಲ ಶಕ್ತಿ ಇವತ್ತು ಒಂದು ಬಂದದಂತ ಈ ಮೂಲಕ ನಾನು ಹೇಳ್ತೀನಿ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ಇನ್ನು ಬರ್ತಂಥ ಮತ್ತೆ ಹುಟ್ಟುಹಬ್ಬವನ್ನು ಇನ್ನೂ ಇದೇ ರೀತಿಯಾಗಿ ಒಂದು ಸಾರ್ವಜನಿಕರಿಗೂ ಒಂದು ಹೆಲ್ಪ್ ಆಗುವಂಥ ಇನ್ನು ನಾವು ಒಂದು ನೇತ್ರದಾನವನ್ನು ಮಾಡ್ತೀವಿ ಮುಂದಿನ ದಿನದಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕಾರ್ಯದಲ್ಲಿ ನಾವು ನಾವು ಅನೇಕ ಸೇವೆ ಮಾಡಬೇಕೆಂಬುದ ಒಂದು ಆಸೆಯನ್ನು ಇವತ್ತು ನಮ್ಮ ಎಲ್ಲ ಒಂದು ಯುವಕರು ಇವತ್ತು ನನಗೆ ತುಂಬಿದ್ದಾರೆ. ನಾನು ಹೀಗಾಗಿ ಎಲ್ಲರಿಗೂ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಎಲ್ಲ ಪ್ರತಿಯೊಬ್ಬರು ಬ್ರಿಮ್ಸ್ನ ಒಂದು ಬ್ಲಡ್ ಬ್ಯಾಂಕ್ನ ಒಂದು ಮ್ಯಾನೇಜರ್ ಆದಂಥ ಡಾಕ್ಟರ್ ವೀರೇಂದ್ರ ಪಾಟೀಲ್ ಅವರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ಡಾಕ್ಟರ್ ಶಂಕರ್ರಾವ್ ದೇಶ್ಮುಖ್ ಸರ್ ಅವರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಅಣ್ಣರಾದಂಥ ಇಮ್ಯಾನ್ಯುಯಲ್ ಕೊಡ್ಡೇಕರ್ ಅಣ್ಣನವರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ. ನಮ್ಮ ಸ್ನೇಹಿತರಾದಂಥ ಜಯಶೀಲ್ ಬ್ರದರ್ ಅವರಿಗೂ ಹಾಗೂ ಬ್ರಿಮ್ಸ್ನ ಡೈರೆಕ್ಟರ್ ಆದಂಥ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ. ತುಂಬಾ ನಮಗೆ ಒಂದು ಹಾಸ್ಪಿಟಲ್ನಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋಕ್ಕೆ ಒಂದು ಸಿಬ್ಬಂದಿಗಳನ್ನು ಒದಗಿಸಿ ಒಂದು ಸಹಕಾರ ಮಾಡಿದ್ದಕ್ಕಾಗಿ ಅವ್ರಿಗೆ ಸಹ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೂ ನನ್ನ ಜೊತೆಯಲ್ಲಿ ಸೇರಿದಂಥ ನಾನು ಯಾರು ಅವ್ರ ಹೆಸರು ತಗೊಂಡಿಲ್ಲ ಅಂತ ಯಾರು ಬೇಜಾರಾಗಬೇಡ್ರಿ. ನಿಮ್ಮೆಲ್ಲರೂ ನನ್ನ ಮನಸ್ಸಿನಲ್ಲಿ ಸದಾ ಯಾವಾಗೇ ನನಗೆ ಕರೆ 24/7 ನಿಮಗಾಗಿ ನಾನು ಸೇವೆ ಮಾಡ್ತೀನಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ನಾನು ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರಿಗೂ ನಾನು ಇನ್ನೊಂದು ಸಾರ್ತಿ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ರಿಟರ್ನ್
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.